ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಸೇರಿದಂತೆ ವಿವಿಧ ದೇಶಗಳ ಉತ್ಪನ್ನಗಳ ಮೇಲೆ ಪ್ರತಿಸುಂಕವನ್ನ ಘೋಷಣೆ ಮಾಡಿದ್ದಾರೆ. ಗುರುವಾರ ಅಂತಂದ್ರೆ ಏಪ್ರಿಲ್ 2ನೇ ತಾರೀಕು ಅವರು ಘೋಷಣೆ ಮಾಡಿರುವ ಈ ಹೊಸ ಸುಂಕಗಳ ವ್ಯಾಪಕ ಏರಿಕೆ ನಿರಾಸೆಯನ್ನು, ಪ್ರತಿಕ್ರಮದ ಬೆದರಿಕೆಗಳನ್ನು ಹುಟ್ಟುಹಾಕಿದೆ. ಇದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಯುದ್ಧಕ್ಕೆ ಆಹ್ವಾನ ನೀಡಲಿರುವ ಬಗ್ಗೆ ಈಗಾಗಲೇ ಆತಂಕಗಳು ಸೃಷ್ಟಿಯಾಗಿವೆ. ಟ್ರಂಪ್ ತೆರಿಗೆ ನೀತಿ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಿದೆ. ಇದು ಜಾಗತಿಕ ಆರ್ಥಿಕತೆಯ ರಚನೆಯನ್ನ ಹಾಳು ಮಾಡುವ ಕ್ರಮ ಆಗಿದೆ ಮತ್ತು ವ್ಯಾಪಾರ ಯುದ್ಧಗಳನ್ನು ಪ್ರಚೋದಿಸುವ ಅಪಾಯ ಇದೆ ಅಂತ ಈಗಾಗಲೇ ಪರಿಣಿತರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಮೇಲೂ 26% ಪ್ರತಿಸುಂಕದ ಬರೆಯನ್ನ ಹಾಕಿದ್ದಾರೆ. ಮೋದಿ ನನ್ನ ಮಿತ್ರ, ಆದರೆ ತೆರಿಗೆ ವಿಚಾರದಲ್ಲಿ ಅವರು ಸರಿಯಾಗಿ ನಡೆದುಕೊಳ್ಳಲಿಲ್ಲ ಅಂತ ಹೇಳ್ತಾನೆ ಟ್ರಂಪ್ ಇದನ್ನ ಮಾಡಿದ್ದಾರೆ. ವಿವಿಧ ದೇಶಗಳ ಮಾರುಕಟ್ಟೆಗಳಲ್ಲಿ ತಲ್ಲಣಕ್ಕೆ ಕಾರಣವಾಗಿರುವ ಈ ಟ್ರಂಪ್ ಸುಂಕ ನೀತಿಯ ಜಾಗತಿಕ ಪರಿಣಾಮಗಳು ಏನೇನಿರಬಹುದು, ಭಾರತದ ಮೇಲೆ ಇದು ಬೀರುವ ಪರಿಣಾಮಗಳು ಏನಿರಬಹುದು, ಆಗಬಹುದಾದ ನಷ್ಟ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿದೆ, ಭಾರತದ ಕೃಷಿ ಸೇರಿದಂತೆ ಹಲವಾರು ವಲಯಗಳು ಇದರಿಂದಾಗಿ ಎದುರಿಸಬೇಕಾಗಿ ಬರುವ ಅಪಾಯಗಳೇನು, ನಷ್ಟಗಳ ನಡುವೇನು ಭಾರತದ ಎದುರು ಹೊಸ ಅವಕಾಶಗಳಿವೆ ಅಂತ ಪರಿಣಿತರು ಹೇಳ್ತಿದ್ದಾರೆ ಅಂತಂದ್ರೆ ಅಂತಹ ಅವಕಾಶಗಳು ಯಾವ್ದ್ಯಾವುದು ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಟ್ರಂಪ್ ಸುಂಕ ನೀತಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಶತಮಾನದಲ್ಲೇ ಅತ್ಯಂತ ಹೆಚ್ಚಿನ ಅಮೆರಿಕ ಸುಂಕಗಳು ಇವಾಗಿವೆ ಅಂತ ಹೇಳಲಾಗಿದೆ. ಭಾರತ ಸೇರಿದಂತೆ ಜಗತ್ತಿನ 180 ದೇಶಗಳು ಟ್ರಂಪ್ ಪ್ರತಿ ಸುಂಕಕ್ಕೆ ಗುರಿಯಾಗಿವೆ. ಅಮೆರಿಕಕ್ಕೆ ಆಮದಾಗುವ ಎಲ್ಲ ದೇಶಗಳ ಉತ್ಪನ್ನಗಳ ಮೇಲೆ ಅವರು 10% ಮೂಲ ತೆರಿಗೆಯನ್ನ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಅಮೆರಿಕದೊಂದಿಗೆ ಹೆಚ್ಚುವರಿ ವ್ಯಾಪಾರ ನಡೆಸುವ ಅನೇಕ ರಾಷ್ಟ್ರಗಳ ಮೇಲೆ ಹೆಚ್ಚಿನ ತೆರಿಗೆ ದರಗಳನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 60 ದೇಶಗಳ ಮೇಲೆ ಇಂತಹ ಅತಿ ಹೆಚ್ಚು ಸುಂಕಗಳನ್ನ ಹೇರಲಾಗಿದೆ. ಕನಿಷ್ಠ 10% ಶುರುವಾಗಿ 50%ವರೆಗೂ ಅವರು ತೆರಿಗೆಯನ್ನ ವಿಧಿಸಿದ್ದಾರೆ. 10% ಸಾರ್ವತ್ರಿಕ ಸುಂಕ ಏಪ್ರಿಲ್ 5ರಿಂದಲೇ ಜಾರಿಗೆ ಬಂದಿದೆ. ಆದರೆ ಪ್ರತಿ ಸುಂಕಗಳು ಕೆಲ ನಿರ್ದಿಷ್ಟ ದೇಶಗಳ ಮೇಲೆ ಏಪ್ರಿಲ್ 9ರಿಂದ ಜಾರಿಯಾಗಲಿವೆ. ಚೀನಾಗೆ ಟ್ರಂಪ್ ಪ್ರತಿ ಸುಂಕದ ಮೂಲಕ ಬಹಳ ದೊಡ್ಡ ಹೊಡೆತವನ್ನ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾಕ್ಕೆ ಹೊಂದಿಕೊಂಡಂತಿರುವ ಜನರೇ ಇಲ್ಲದ ದ್ವೀಪಗಳಿಗೂ ಟ್ರಂಪ್ ಸುಂಕ ವಿಧಿಸಿರೋದು ಲೇವಡಿಗೆ ತುತ್ತಾಗಿದೆ. ಮೆಕ್ಸಿಕೋ, ಕೆನಡಾ ದೇಶಗಳಲ್ಲಿನ ಸುಂಕ ವ್ಯವಸ್ಥೆಯಲ್ಲಿ ಮಾತ್ರನೇ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಲಾಗಿದೆ. ಮೆಕ್ಸಿಕೋ ಮತ್ತು ಕೆನಡಾ ಹೊಸ ಪ್ರತಿ ಸುಂಕದಿಂದ ಪಾರಾಗಿದ್ದರೂ ಈ ವರ್ಷದ ಆರಂಭದಲ್ಲಿ ವಿಧಿಸಲಾದ 25% ಸುಂಕಗಳ ಹೊರೆ ಅವುಗಳ ಮೇಲೆ ಇದೆ. ಮೋದಿ ಮಿತ್ರ ಟ್ರಂಪ್ ಭಾರತದ ಮೇಲೂ ದೊಡ್ಡ ಬರೆಯನ್ನೇ ಎಳೆದಿದ್ದಾರೆ. ಭಾರತದ ಮೇಲೆ 26% ಪ್ರತಿ ಸುಂಕ ಹೇರಲಾಗಿದೆ. ಸುಂಕದ ವಿಚಾರದಲ್ಲಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳನ್ನ ಟ್ರಂಪ್ ದೂಷಿಸಿದ್ದಾರೆ. ವೈರಿ ರಾಷ್ಟ್ರಗಳು ಮಾತ್ರವಲ್ಲ, ಮಿತ್ರ ರಾಷ್ಟ್ರಗಳು ಅಮೆರಿಕವನ್ನ ಲೂಟಿ ಮಾಡಿವೆ ಅಂತ ಅವರು ಕಿಡಿಕಾರಿದ್ದಾರೆ. 50 ವರ್ಷಗಳಿಗೂ ಹೆಚ್ಚು ಕಾಲ ವಂಚಿಸಲಾಗಿದೆ, ಆದರೆ ಅದು ಇನ್ನು ಮುಂದೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಾವೀಗ ಎಲ್ಲವನ್ನ ಬದಲಿಸ್ತಿದ್ದೇವೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಮತ್ತವರು ಮಾಡಿರುವ ಈ ಬದಲಾವಣೆ ವಿಶ್ವ ಆರ್ಥಿಕತೆಗೆ ದೊಡ್ಡ ಹೊಡೆತ ಆಗೋದು ಸ್ಪಷ್ಟವಾಗಿದೆ. ಕೆಲವು ಪ್ರಮುಖ ದೇಶಗಳ ಮೇಲಿನ ಟ್ರಂಪ್ ಸುಂಕಗಳನ್ನು ನಾವು ಗಮನಿಸೋದಾದ್ರೆ, ಚೀನಾ ಈಗಾಗಲೇ ಇರುವ 20% ಸುಂಕ ಮತ್ತು ಈಗ ಹೇರಲಾಗಿರುವ 34% ಸೇರಿ ಒಟ್ಟು 54% ಸುಂಕ ಆಗುತ್ತೆ. ವಿಯೆಟ್ನಾಂ 46%, ಜಪಾನ್ 24%, ದಕ್ಷಿಣ ಕೊರಿಯಾ 25%, ಭಾರತ 26%, ತೈವಾನ್ 32%, ಥೈಲ್ಯಾಂಡ್ 36%, ಯುರೋಪಿಯನ್ ಒಕ್ಕೂಟ 20%, ಇಸ್ರೇಲ್ 17%, ಕಾಂಬೋಡಿಯಾ 49%. ವಿಶ್ವ ನಾಯಕರು, ಪರಿಣಿತರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಇದು ಜಗತ್ತಿನ ಆರ್ಥಿಕ ವ್ಯವಸ್ಥೆಯ ಮೇಲೆ ಟ್ರಂಪ್ ಎಸೆದಿರುವ ಅಣುಬಾಂಬ್ ಅಂತ IMFನ ಮಾಜಿ ಮುಖ್ಯ ಅರ್ಥಶಾಸ್ತ್ರಜ್ಞ ಕೆನೆತ್ ರಾಗಫ್ ಹೇಳಿದ್ದಾರೆ. ಇದರ ಭೀಕರ ಪರಿಣಾಮಗಳು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನ ಕಾಡಲಿವೆ. ದಿನಸಿ, ಸಾರಿಗೆ ಮತ್ತು ಔಷಧಿಗಳು ಹೆಚ್ಚು ವೆಚ್ಚದಾಯಕ ಆಗಲಿವೆ. ವಿಶೇಷವಾಗಿ ಅತ್ಯಂತ ದುರ್ಬಲ ವರ್ಗದ ಜನ ಸಂಕಷ್ಟ ಅನುಭವಿಸಬೇಕಾಗತ್ತೆ ಅಂತ ಐರೋಪ್ಯ ಒಕ್ಕೂಟದ ಉರ್ಸುಲಾ ವಾನ್ ಡೇರ್ ಲಿಯೆನ್ ಪ್ರತಿಕ್ರಿಯಿಸಿದ್ದಾರೆ. ಇದು ಅಮೆರಿಕದ ಆರ್ಥಿಕತೆಗೆ ಮಾತ್ರವಲ್ಲ, ಜಾಗತಿಕ ಆರ್ಥಿಕತೆಗೂ ಒಂದು ದಿಕ್ಕನ್ನೇ ಬದಲಾಯಿಸುವಂತಿದೆ. ಅನೇಕ ದೇಶಗಳು ಆರ್ಥಿಕ ಹಿಂಜರಿತಕ್ಕೆ ಸಿಲುಕುವ ಸಾಧ್ಯತೆ ಹೆಚ್ಚು ಅಂತ ಫಿಚ್ ರೇಟಿಂಗ್ಸ್ನ ಅಮೆರಿಕದ ಆರ್ಥಿಕ ಸಂಶೋಧನೆಯ ಮುಖ್ಯಸ್ಥ ಓಲು ಸೊನೋಲಾ ಅಭಿಪ್ರಾಯಪಟ್ಟಿದ್ದಾರೆ. ಟ್ರಂಪ್ ಸುಂಕಕ್ಕೆ ವಿವಿಧ ದೇಶಗಳ ಪ್ರತಿಕ್ರಿಯೆ ಏನಿದೆ ಅಂತ ನೋಡೋದಾದ್ರೆ, ಚೀನಾ ಹೊಸ ಸುಂಕಗಳಿಂದ ತೀವ್ರ ಹೊಡೆತವನ್ನು ತಿಂದಿದೆ. ಚೀನಾದ ಆಮದುಗಳ ಮೇಲಿನ ಒಟ್ಟು ಸುಂಕ 54% ಆಗಿದೆ. ಸುಂಕಗಳನ್ನು ತಕ್ಷಣ ರದ್ದುಗೊಳಿಸುವಂತೆ ಚೀನಾ ಒತ್ತಾಯಿಸಿದ್ದು, ಇದು ಜಾಗತಿಕ ಆರ್ಥಿಕ ಅಭಿವೃದ್ಧಿಗೆ ಅಪಾಯಕಾರಿ ಅಲ್ಲ, ಅಮೆರಿಕದ ಹಿತಾಸಕ್ತಿಗಳು ಮತ್ತು ಅಂತಾರಾಷ್ಟ್ರೀಯ ಪೂರೈಕೆ ಸರಪಳಿಗಳಿಗೆ ಹಾನಿ ಮಾಡುತ್ತೆ ಅಂತ ಎಚ್ಚರಿಸಿದೆ. ತನ್ನ ಸ್ವಂತ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ದೃಢ ನಿಶ್ಚಯದಿಂದ ಪ್ರತಿಕ್ರಮಗಳನ್ನು ತೆಗೆದುಕೊಳ್ಳೋದಾಗಿ ಚೀನಾದ ವಾಣಿಜ್ಯ ಸಚಿವಾಲಯ ಹೇಳಿದ್ದು, ಅಮೆರಿಕದ ವಿರುದ್ಧ ಪ್ರತಿ ಸುಂಕವನ್ನ ಘೋಷಣೆ ಮಾಡಿದೆ. ಆದರೆ ಈ ಹೆಚ್ಚಿನ ಸುಂಕಗಳು ಯುಎಸ್ ಚೀನಾ ದ್ವಿಪಕ್ಷೀಯ ವ್ಯಾಪಾರ ಪ್ರಮಾಣ ಹಾಗೂ ಯುಎಸ್ ಜೊತೆಗಿನ ಚೀನಾದ ವ್ಯಾಪಾರ ಹೆಚ್ಚುವರಿಯನ್ನ ಕಡಿಮೆ ಮಾಡಿಲ್ಲ. ಚೀನಾ ವಿರುದ್ಧದ ಯುಎಸ್ ಸುಂಕ ಯುದ್ಧ ಪರಿಣಾಮ ಬೀರೋದಿಲ್ಲ ಅಂತಾನೆ ಹೆಚ್ಚಿನವರು ಭಾವಿಸುತ್ತಾರೆ.
ಇನ್ನು ಯುಕೆ ಮೇಲೆ ಶೇಕಡ 10% ಪ್ರತಿಸುಂಕವನ್ನ ಹೇರಲಾಗಿದೆ. ವ್ಯಾಪಾರ ಯುದ್ಧದಲ್ಲಿ ಯಾರೂ ಗೆಲ್ಲೋದಿಲ್ಲ, ಅದು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿಲ್ಲ ಅಂತ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಹೇಳಿದ್ದಾರೆ. ದಕ್ಷಿಣ ಕೊರಿಯಾಗೆ ಶೇಕಡ 25% ಸುಂಕ ಹಾಕಲಾಗಿದೆ. ಹಾನಿ ಕಡಿಮೆ ಮಾಡಿಕೊಳ್ಳೋಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಯೋಚಿಸೋದಾಗಿ ದಕ್ಷಿಣ ಕೊರಿಯಾದ ಪ್ರಧಾನಿ ಹಾನ್ ಡಕ್ ಸು ಹೇಳಿದ್ದಾರೆ. ಜಪಾನ್ಗೆ ಶೇಕಡ 24% ಸುಂಕ ವಿಧಿಸಲಾಗಿದೆ. ಜಪಾನ್ ಯುಎಸ್ಗೆ ಅತಿದೊಡ್ಡ ಪ್ರಮಾಣದ ಹೂಡಿಕೆ ಮಾಡ್ತಿರುವ ದೇಶ. ಇಷ್ಟು ಸುಂಕ ಹೇರಿಕೆ ಎಷ್ಟು ಸರಿ ಅಂತ ಅಚ್ಚರಿ ಆಗುತ್ತೆ ಅಂತ ಜಪಾನ್ನ ಪ್ರಧಾನಿ ಶಿಗೇರು ಇಶಿಬಾ ಹೇಳಿದ್ದಾರೆ. ಈ ಏಕಪಕ್ಷೀಯ ಸುಂಕ ಕ್ರಮ ಅತ್ಯಂತ ವಿಷಾದಕರ ಅಂತ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ಯೋಜಿ ಮುಟೋ ಹೇಳಿದ್ದಾರೆ. ಯುಎಸ್ ಸುಂಕಗಳು ಮತ್ತು ಅವುಗಳ ಪರಿಣಾಮವನ್ನ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಲಾಗುತ್ತೆ ಅಂತ ಜಪಾನ್ನ ಮುಖ್ಯ ಕ್ಯಾಬಿನೆಟ್ ಕಾರ್ಯದರ್ಶಿ ಯೋಶಿಮಾಸಾ ಹಯಾಶಿ ಹೇಳಿದ್ದಾರೆ. ಆಸ್ಟ್ರೇಲಿಯಾಗೆ ಶೇಕಡ 10% ಸುಂಕ ಹಾಕಲಾಗಿದೆ. ಹೊಸ ಸುಂಕ ಪದ್ಧತಿ ಮಿತ್ರ ರಾಷ್ಟ್ರದ ವಿರುದ್ಧದ ಪ್ರತಿಕೂಲ ಕೃತ್ಯವಾಗಿದೆ ಅಂತ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಹೇಳಿದ್ದಾರೆ. ನ್ಯೂಜಿಲೆಂಡ್ಗೆ ಶೇಕಡ 10% ಸುಂಕ ಹಾಕಲಾಗಿದೆ. ಇದು ಪ್ರಪಂಚದಾದ್ಯಂತ ನಿಜವಾದ ಒತ್ತಡವನ್ನು ಉಂಟು ಮಾಡುತ್ತೆ ಅಂತ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಹೇಳಿದ್ದಾರೆ. ತೈವಾನ್ಗೆ ಶೇಕಡ 32% ತೆರಿಗೆ ಇದೆ. ಇದು ಬಹಳ ಅಸಮಂಜಸ ಮತ್ತು ಈ ವಿಷಯವನ್ನ ಅಮೆರಿಕ ಸರ್ಕಾರದೊಂದಿಗೆ ಚರ್ಚೆ ಮಾಡುವುದಾಗಿ ತೈವಾನ್ ಸರ್ಕಾರ ಹೇಳಿದೆ. ಥೈಲ್ಯಾಂಡ್ಗೆ ಶೇಕಡ 36% ಸುಂಕ ವಿಧಿಸಲಾಗಿದೆ. ಇದು ಅನಿವಾರ್ಯವಾಗಿ ಎಲ್ಲ ವ್ಯಾಪಾರ ಪಾಲುದಾರರ ಮೇಲೆ ಪರಿಣಾಮ ಬೀರುತ್ತೆ, ವಿಶೇಷವಾಗಿ ಅಮೆರಿಕದ ಗ್ರಾಹಕರ ಖರೀದಿ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಥಾಯ್ ಸರ್ಕಾರ ಹೇಳಿಕೆಯಲ್ಲಿ ತಿಳಿಸಿದೆ. ಭಾರತದ ಮೇಲಿನ ಪರಿಣಾಮ ಏನು ಅಂತ ನೋಡೋದಾದ್ರೆ, ಭಾರತ ಟ್ರಂಪ್ ಸುಂಕದ ಸವಾಲುಗಳನ್ನು ಎದುರಿಸೋಕೆ ಸಾಧ್ಯವಿದೆ ಅಂತ ವರದಿಗಳು ಹೇಳ್ತಿವೆ. ಭಾರತ ವ್ಯಾಪಾರ ವಿವಾದವನ್ನ ಮಾಡಿಕೊಳ್ಳುವ ಬದಲು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅಂತ ವರದಿಗಳು ಹೇಳ್ತಿವೆ. ಕೆಲವು ಆರಂಭಿಕ ನಕಾರಾತ್ಮಕ ಮಾರುಕಟ್ಟೆ ಪ್ರತಿಕ್ರಿಯೆ ಇದ್ರೂ ಕೂಡ ವರ್ಷದ ದ್ವಿತೀಯಾರ್ಧದಲ್ಲಿ ಆರ್ಥಿಕತೆ ಚೇತರಿಸಿಕೊಳ್ಳುವ ನಿರೀಕ್ಷೆ ಇದೆ ಅನ್ನತ್ತೆ ವರದಿಗಳು. ಟ್ರಂಪ್ ಸುಂಕ ಭಾರತದ ಜಿಡಿಪಿಗೆ ಅಲ್ಪಾವಧಿಯಲ್ಲಿ ಶೇಕಡ 0.1% ಮಾತ್ರ ಪರಿಣಾಮ ಬೀರುತ್ತೆ ಅಂತ PhD ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಹೇಳಿದೆ. ಭಾರತದ ಪ್ರಬಲ ದೇಶೀಯ ಉತ್ಪಾದನೆ ಮತ್ತು ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗಳು, ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತದಂತಹ ಕಾರ್ಯತಂತ್ರಗಳ ಪರಿಣಾಮವಾಗಿ ಇದು ಹೆಚ್ಚಿನ ಹೊಡೆತ ಕೊಡಲಾರದು ಅಂತ PHDCCI ಅಧ್ಯಕ್ಷ ಹೇಮಂತ್ ಜೈನ್ ಹೇಳಿದ್ದಾರೆ. ಈ ಸುಂಕಗಳಿಂದ ಭಾರತದ ಮೇಲೆ ಕೆಟ್ಟ ಪರಿಣಾಮಗಳೇನೂ ಇರೋದಿಲ್ಲ ಅಂತ ಅಸೋಚಾಮ್ ಅಧ್ಯಕ್ಷ ಸಂಜಯ್ ನಾಯರ್ ಕೂಡ ಹೇಳಿದ್ದಾರೆ. ಚೀನಾ, ವಿಯೆಟ್ನಾಂ, ತೈವಾನ್, ಥೈಲ್ಯಾಂಡ್ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಹಲವಾರು ಏಷ್ಯನ್ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಪ್ರತಿಸುಂಕ ವಿಧಿಸುವ ಟ್ರಂಪ್ ಕ್ರಮದಿಂದಾಗಿ ಜಾಗತಿಕ ವ್ಯಾಪಾರ ಮತ್ತು ಉತ್ಪಾದನೆಯಲ್ಲಿ ಭಾರತ ತನ್ನ ಸ್ಥಾನವನ್ನ ಬಲಪಡಿಸೋಕೆ ಅವಕಾಶ ಆಗಲಿದೆ ಅಂತ GTRI ಸಂಸ್ಥಾಪಕ ಅಜಯ್ ಶ್ರೀವಾಸ್ತವ್ ಹೇಳಿದ್ದಾರೆ. ಉಕ್ಕು, ಅಲ್ಯೂಮಿನಿಯಂ ಮತ್ತು ಆಟೋ ಸಂಬಂಧಿತ ಸರಕುಗಳ ಭಾರತೀಯ ರಫ್ತುಗಳು ಶೇಕಡ 25% ಸುಂಕವನ್ನು ಎದುರಿಸಬೇಕಾಗಿದೆ. ಆದರೆ ಔಷಧಗಳು, ಸೆಮಿಕಂಡಕ್ಟರ್, ತಾಮ್ರ ಮತ್ತು ಇಂಧನ ಉತ್ಪನ್ನಗಳಿಗೆ ತೆರಿಗೆ ಇರೋದಿಲ್ಲ ಅಂತ ಶ್ರೀವಾಸ್ತವ್ ಹೇಳಿದ್ದಾರೆ. ಆದರೆ ಅಮೆರಿಕ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ ಆಗಿರುವುದರಿಂದ ವ್ಯಾಪಕ ಪ್ರತಿಸುಂಕಗಳು ಭಾರತದ ರಫ್ತಿಗೆ ಗಮನಾರ್ಹ ಸವಾಲನ್ನು ಒಡ್ಡತ್ತೆ ಅಂತ ಕೈಗಾರಿಕಾ ಸಂಸ್ಥೆ IESA ಹೇಳಿದೆ. ಹೊಸ ಸುಂಕಗಳು ಅಮೆರಿಕದ ಕೆಲವು ದೊಡ್ಡ ವ್ಯಾಪಾರ ಪಾಲುದಾರ ದೇಶಗಳನ್ನು ಗುರಿಯಾಗಿಸಿಕೊಂಡಿವೆ. ಚೀನಾ ಈಗ ಅನೇಕ ಸರಕುಗಳ ಮೇಲೆ ಶೇಕಡ 50ಕ್ಕಿಂತ ಹೆಚ್ಚಿನ ಸುಂಕಗಳನ್ನು ಎದುರಿಸ್ತಾ ಇದೆ. ಯುರೋಪಿಯನ್ ಒಕ್ಕೂಟ, ಜಪಾನ್, ವಿಯೆಟ್ನಾಂ ಮತ್ತಿತರ ದೇಶಗಳ ಮೇಲೇನೂ ಭಾರೀ ಸುಂಕ ಹೇರಲಾಗಿದೆ. ಈ ಕ್ರಮ ಸಂಬಂಧಿತ ದೇಶಗಳಿಂದ ಪ್ರತೀಕಾರಕ್ಕೂ ಕಾರಣ ಆಗಬಹುದು ಅಂತ ಹೇಳಲಾಗಿದೆ. ಜಾಗತಿಕ ವ್ಯಾಪಾರ ಹರಿವಿನಲ್ಲಿ ಸಂಭಾವ್ಯ ಅಡಚಣೆಗಳ ಬಗ್ಗೆ ಅರ್ಥಶಾಸ್ತ್ರಜ್ಞರು ಎಚ್ಚರಿಸಿದ್ದಾರೆ. ಅಮೆರಿಕದ ಆರ್ಥಿಕ ಬೆಳವಣಿಗೆಯ ಮೇಲಿನ ಪರಿಣಾಮದ ಬಗ್ಗೆ ಹೂಡಿಕೆದಾರರು ಭಯಭೀತರಾಗಿದ್ದಾರೆ. ಭಾರತದ ಮೇಲಿನ ಶೇಕಡ 26% ಸುಂಕ ಜಪಾನ್ ಮತ್ತು ದಕ್ಷಿಣ ಕೊರಿಯಾಕ್ಕಿಂತ ಹೆಚ್ಚಾಗಿದೆ. ಮೋದಿಗೆ ಟ್ರಂಪ್ ಮಿತ್ರರಾಗಿರೋದರ ಹೊರತಾಗಿಯೂ ಭಾರತದ ಮೇಲೆ ಸುಂಕ ಹೆಚ್ಚಳ ತಪ್ಪಲಿಲ್ಲ. ಭಾರತದ ಮೇಲೆ ಹೇರಲಾದ ಸುಂಕ ಅಮೆರಿಕದ ಪ್ರಮುಖ ವ್ಯಾಪಾರ ಪಾಲುದಾರರ ಮೇಲೆ ವಿಧಿಸಲಾದಂಥ ಸುಂಕಗಳಿಗಿಂತ ಹೆಚ್ಚು. ಅದನ್ನು ನಾವು ಹೋಲಿಸಿ ನೋಡೋದಾದ್ರೆ, ಯುರೋಪಿಯನ್ ಒಕ್ಕೂಟದ ಮೇಲೆ ಶೇಕಡ 20% ಸುಂಕ, ಜಪಾನ್ ಮೇಲೆ ಶೇಕಡ 24, ದಕ್ಷಿಣ ಕೊರಿಯಾದ ಮೇಲೆ ಶೇಕಡ 25. ಆದರೆ ಇದು ಚೀನಾದ ಮೇಲೆ ವಿಧಿಸಲಾದ ಅತಿ ಹೆಚ್ಚಿನ ಶೇಕಡ 54 ಸುಂಕಕ್ಕಿಂತ ಬಹಳ ಕಡಿಮೆ. ಚೀನಾದ ಮೇಲೆ ಈಗಾಗಲೇ ಶೇಕಡ 20% ಸುಂಕ ಇತ್ತು. ಈಗ ಮತ್ತೆ ಹೊಸದಾಗಿ ಶೇಕಡ 34% ಪ್ರತಿಸುಂಕವನ್ನ ಚೀನಾ ಮೇಲೆ ವಿಧಿಸಲಾಗಿದೆ. ಒಟ್ಟಾರೆಯಾಗಿ ಅದರ ಮೇಲೆ ಈಗ ಶೇಕಡ 54% ಸುಂಕವನ್ನ ಹೇರಿದಂತಾಗಿದೆ. ವಿಯೆಟ್ನಾಂ ಮೇಲೆ ಶೇಕಡ 46% ಸುಂಕ ವಿಧಿಸಲಾಗಿದೆ. ಥೈಲ್ಯಾಂಡ್ ಮೇಲೆ ಶೇಕಡ 36, ಇಂಡೋನೇಷ್ಯಾ ಮೇಲೆ ಶೇಕಡ 32% ಸುಂಕವನ್ನ ಹೇರಲಾಗಿದೆ. ಕೆಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮೇಲೆ ಕಡಿಮೆ ಸುಂಕಗಳನ್ನು ಹಾಕಲಾಗಿದೆ. ಉದಾಹರಣೆಗೆ UK ಮೇಲೆ ಶೇಕಡ 10, ಸ್ವಿಟ್ಜರ್ಲೆಂಡ್ ಮೇಲೆ ಶೇಕಡ 34% ಸುಂಕ ಇದೆ.
ಆದರೆ ಈ ದೇಶಗಳು ಪ್ರಮುಖ ರಫ್ತು ವಿಭಾಗಗಳಲ್ಲಿ ಭಾರತದೊಂದಿಗೆ ನೇರವಾಗಿ ಸ್ಪರ್ಧೆ ಮಾಡುವುದಿಲ್ಲ. ಏಷ್ಯಾದ ಆರ್ಥಿಕತೆಗಳಲ್ಲಿ 24% ಸುಂಕವನ್ನ ಎದುರಿಸುತ್ತಿರುವ ಮಲೇಷ್ಯಾ ಮಾತ್ರ ಕೆಲವು ವಲಯಗಳಲ್ಲಿ ಭಾರತದೊಂದಿಗೆ ಸ್ಪರ್ಧಿಸ್ತಾ ಇದೆ. ಸುಂಕಗಳನ್ನ ಘೋಷಿಸಿದ ಟ್ರಂಪ್ ಮೋದಿಯನ್ನ ಉತ್ತಮ ಸ್ನೇಹಿತ ಅಂತ ಬಣ್ಣಿಸಿದರಾದ್ರೂ ಭಾರತದ ವ್ಯಾಪಾರ ನೀತಿಗಳಿಗೆ ಪ್ರತಿಯಾಗಿ ತಾವು ಹೇರಿರುವ ಸುಂಕವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮೋದಿ ನನ್ನ ಸ್ನೇಹಿತ, ಆದರೆ ಅವರು ಅಮೆರಿಕವನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಅವರು ದೂಷಣೆ ಮಾಡಿದ್ದಾರೆ. ಟ್ರಂಪ್ ಸುಂಕಗಳಿಂದ ಕೆಲ ಕೈಗಾರಿಕೆಗಳಿಗೆ ಪ್ರಯೋಜನ ಆಗ್ಲಿದೆಯಾ? ಇದನ್ನು ನೋಡೋದಾದ್ರೆ, ಟ್ರಂಪ್ ಸುಂಕವನ್ನ ತಪ್ಪಿಸ್ಕೊಳ್ಳೋಕೆ ಮೋದಿ ಸರ್ಕಾರ ಅಮೆರಿಕಕ್ಕೆ ವ್ಯಾಪಾರೋದ್ಯಮ ವಿಷಯದಲ್ಲಿ ಹಲವು ರಿಯಾಯಿತಿಗಳನ್ನ ನೀಡಿತ್ತು. ಆದ್ರೂ ಟ್ರಂಪ್ ಸುಂಕ ತಪ್ಪಿಲ್ಲ. ಇದು ಮೋದಿ ಸರ್ಕಾರಕ್ಕೆ ಹಿನ್ನಡೆ ಅನ್ನೋದಂತೂ ನಿಜ. ಜವಳಿ, ಎಂಜಿನಿಯರಿಂಗ್ ಸರಕುಗಳು, ಎಲೆಕ್ಟ್ರಾನಿಕ್ಸ್, ರತ್ನಗಳು ಮತ್ತು ಆಭರಣಗಳು ಸೇರಿದಂತೆ ಪ್ರಮುಖ ರಫ್ತು ವಲಯಗಳು ಸುಂಕದ ಹೊರೆಯನ್ನ ಎದುರಿಸಬೇಕಾಗಿದೆ ಅಂತ ಹೇಳಲಾಗ್ತಿದೆ. ಆದರೂ ಭಾರತ ತನ್ನ ಕೆಲ ಪ್ರತಿಸ್ಪರ್ಧಿ ದೇಶಗಳಿಗಿಂತ ಉತ್ತಮ ಸ್ಥಾನದಲ್ಲಿದೆ ಅನ್ನೋ ಸಮಾಧಾನನೂ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ಮಿಶ್ರ ಪರಿಣಾಮವನ್ನ ಬೀರಬಹುದು. ಭಾರತಕ್ಕೆ ಹಿನ್ನಡೆ ಅಲ್ಲ ಅಂತ ಹಿರಿಯ ಅಧಿಕಾರಿಯೊಬ್ಬರು ಹೇಳಿರೋದಾಗಿ ಪಿಟಿಐ ವರದಿ ಉಲ್ಲೇಖ ಮಾಡಿದೆ. ಟ್ರಂಪ್ ಸುಂಕಗಳಿಂದ ಔಷಧಿಗಳಿಗೆ ವಿನಾಯಿತಿ. ಅಮೆರಿಕಕ್ಕೆ ಭಾರತದ ಪ್ರಮುಖ ರಫ್ತುಗಳಲ್ಲಿ ಒಂದಾದ ಔಷಧಗಳ ಮೇಲೆ ಟ್ರಂಪ್ ಪ್ರತಿಸುಂಕವನ್ನ ಹೇರಿಲ್ಲ. ಭಾರತದ ಔಷಧ ಉದ್ಯಮದ ದೃಷ್ಟಿಯಿಂದ ಇದು ಮಹತ್ವದ ಅಂಶವಾಗಿದೆ. ಭಾರತದ ಔಷಧ ಉದ್ಯಮಕ್ಕೆ ಯುಎಸ್ ಮಾರುಕಟ್ಟೆ ನಿರ್ಣಾಯಕ ಆಗಿದೆ. ಇದು ಅದರ ಒಟ್ಟಾರೆ ರಫ್ತಿನ 30%. ಔಷಧಗಳಿಗೆ ನೀಡಲಾಗಿರುವ ವಿನಾಯಿತಿಯನ್ನ ಉದ್ಯಮ ಮುಖಂಡರು ಸ್ವಾಗತ ಮಾಡಿದ್ದಾರೆ. ಸಾರ್ವಜನಿಕ ಆರೋಗ್ಯ, ಆರ್ಥಿಕ ಸ್ಥಿರತೆ ಮತ್ತು ರಾಷ್ಟ್ರೀಯ ಬದ್ಧತೆಯಲ್ಲಿ ಕೈಗೆಟುಕುವ ಜನರಿಕ್ ಔಷಧಿಗಳ ಅಗತ್ಯ ಪಾತ್ರವನ್ನ ಇದು ಎತ್ತಿ ತೋರಿಸುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಟ್ರಂಪ್ ಸುಂಕಗಳ ಹೊರತಾಗಿನೂ ಕೃಷಿ ರಫ್ತುಗಳು ಹೆಚ್ಚಾಗುವ ಸಾಧ್ಯತೆ. ಭಾರತೀಯ ಸರಕುಗಳ ಮೇಲೆ ಹೊಸದಾಗಿ ಘೋಷಣೆ ಮಾಡಲಾದ 27% ಸುಂಕದ ಹೊರತಾಗಿನೂ ಕೃಷಿ ರಫ್ತು ತಗ್ಗಲಾರದು ಅಂತ ಹೇಳಲಾಗ್ತಿದೆ. ಸ್ಪರ್ಧಾತ್ಮಕ ರಾಷ್ಟ್ರಗಳು ಇದಕ್ಕೂ ಹೆಚ್ಚಿನ ಸುಂಕಗಳನ್ನ ಎದುರಿಸ್ತಿರೋದ್ರಿಂದ ಅಮೆರಿಕಕ್ಕೆ ಭಾರತದ ಕೃಷಿ ರಫ್ತು ಸ್ಥಿರವಾಗಿರುತ್ತೆ ಅಥವಾ ಇನ್ನೂ ಹೆಚ್ಚಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇತರ ಪ್ರತಿಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದ್ರೆ ಟ್ರಂಪ್ ಸುಂಕ ಭಾರತದ ಕೃಷಿ ರಫ್ತಿನ ಮೇಲೆ ಅಷ್ಟೇನು ಪರಿಣಾಮ ಬೀರಲಾರದು ಅಂತ ಕೃಷಿ ಅರ್ಥಶಾಸ್ತ್ರಜ್ಞ ಅಶೋಕ್ ಗುಲಾಟಿ ಹೇಳಿರೋದನ್ನ ಪಿಟಿಐ ವರದಿ ಉಲ್ಲೇಖಿಸಿದೆ. ಭಾರತೀಯ ಸರಕುಗಳ ಮೇಲಿನ ಟ್ರಂಪ್ ಅವರ 27% ಸುಂಕ ಸಮುದ್ರಾಹಾರ ಮತ್ತು ಅಕ್ಕಿಯಂತಹ ಪ್ರಮುಖ ಕೃಷಿ ರಫ್ತಿನ ಮೇಲೆ ಸೀಮಿತ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇತರ ರಾಷ್ಟ್ರಗಳ ಮೇಲೆ ವಿಧಿಸಲಾದ ಸುಂಕಗಳು ಗಮನಾರ್ಹವಾಗಿ ಹೆಚ್ಚಿವೆ. ಭಾರತೀಯ ಸಮುದ್ರಾಹಾರ ರಫ್ತುದಾರರು ಯುಎಸ್ ಜೊತೆಗಿನ ತಮ್ಮ ವ್ಯಾಪಾರದಲ್ಲಿ ದೊಡ್ಡ ಸಮಸ್ಯೆಯನ್ನೇನು ಎದುರಿಸುವ ಸಾಧ್ಯತೆ ಇಲ್ಲ ಅಂತಾನೆ ಹೇಳಲಾಗ್ತಿದೆ. ಭಾರತದ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಲಾಭ. ಭಾರತದ ಮೇಲೆ ಹೊಸದಾಗಿ ಹೇರಲಾದ ಸುಂಕಗಳು ಭಾರತದ ಪ್ರತಿಸ್ಪರ್ಧಿಗಳಿಗಿಂತ ತೀರಾ ಕಡಿಮೆ ಇರೋದ್ರಿಂದ ಎಲೆಕ್ಟ್ರಾನಿಕ್ಸ್ ರಫ್ತು ವಲಯದಲ್ಲಿ ಭಾರತ ನೆರೆಯ ಚೀನಾ ಮತ್ತು ವಿಯೆಟ್ನಾಂಗಿಂತ ಉತ್ತಮ ಸ್ಥಾನದಲ್ಲಿದೆ ಅಂತ ಹೇಳಲಾಗ್ತಿದೆ. ಇದು ಭಾರತಕ್ಕೆ ಅನುಕೂಲಕರ ಅಂತ ಭಾರತ ಸೆಲ್ಯುಲಾರ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಸೋಸಿಯೇಷನ್ ಹೇಳಿದೆ. ಚೀನಾ, ವಿಯೆಟ್ನಾಂ, ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾದಂತಹ ಪ್ರಮುಖ ಎಲೆಕ್ಟ್ರಾನಿಕ್ಸ್ ರಫ್ತು ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತಕ್ಕೆ ವಿಧಿಸಲಾಗಿರುವ ಸುಂಕ ಕಡಿಮೆ ಅಂತ ಐಸಿಇಎ ಹೇಳಿದೆ. ಬ್ರೆಜಿಲ್ ಮತ್ತು ಈಜಿಪ್ಟ್ನಂತಹ ಕೆಲ ದೇಶಗಳು ಮಾತ್ರನೇ ಪ್ರತಿಸುಂಕ ವಿಷಯದಲ್ಲಿ ಭಾರತಕ್ಕಿಂತಲೂ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿವೆ. ಆದರೆ ಚೀನಾ ಮತ್ತು ವಿಯೆಟ್ನಾಂಗೆ ಹೋಲಿಕೆ ಮಾಡಿದ್ರೆ ಭಾರತದ ಸ್ಥಾನ ಪ್ರಬಲವಾಗಿದೆ. ಚೀನಾ ಈಗ 54% ಸುಂಕಗಳನ್ನು ಎದುರಿಸುತ್ತಿದೆ. ವಿಯೆಟ್ನಾಂ ಮೇಲೆ 46% ಸುಂಕ ಹೇರಲಾಗಿದೆ. ಹಾಗಾಗಿ ಭಾರತಕ್ಕೆ ರಫ್ತು ವಿಷಯದಲ್ಲಿ ತೀರಾ ಪೈಪೋಟಿ ಇರೋದಿಲ್ಲ ಅಂತ ಐಸಿಇಎ ಹೇಳಿದೆ. ಭಾರತದ ಜವಳಿ ವಲಯಕ್ಕೆ ಅನುಕೂಲಕರ ಸನ್ನಿವೇಶ. ಭಾರತದ ಉಡುಪು ಮತ್ತು ಜವಳಿ ವಲಯಕ್ಕೂ ಈಗಿನ ಸುಂಕ ದರ ಅನುಕೂಲಕರ ಆಗಲಿದೆ ಅನ್ನೋ ಮಾತುಗಳಿವೆ. ಯುಎಸ್ ಖರೀದಿದಾರರು ಭಾರತದ ಕಡೆ ಹೆಚ್ಚು ಆಕರ್ಷಿತರಾಗೋಕೆ ಇದು ನೆರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ವಿಯೆಟ್ನಾಂ, ಬಾಂಗ್ಲಾದೇಶ, ಕಾಂಬೋಡಿಯಾ, ಪಾಕಿಸ್ತಾನ ಮತ್ತು ಚೀನಾದಂತಹ ಜವಳಿ ರಫ್ತು ಮಾಡುವ ರಾಷ್ಟ್ರಗಳು ಹೆಚ್ಚಿನ ಸುಂಕದ ಭಾರಕ್ಕೆ ನಲುಗಿರೋದ್ರಿಂದ ಇದು ಭಾರತಕ್ಕೆ ಅನುಕೂಲ ಆಗಬಹುದು ಅಂತಾನೆ ಹೇಳಲಾಗ್ತಿದೆ. ಭಾರತದ ಜವಳಿ ಉತ್ಪನ್ನಗಳನ್ನ ಖರೀದಿ ಮಾಡುವ ಅತಿದೊಡ್ಡ ಖರೀದಿದಾರ ದೇಶ ಅಂದ್ರೆ ಅಮೆರಿಕ. 2023-24ರಲ್ಲಿ ಭಾರತದ ಜವಳಿ ರಫ್ತು ಸರಿಸುಮಾರು $36 ಶತಕೋಟಿ ಇತ್ತು. ಅದರಲ್ಲಿ ಅಮೆರಿಕ ಒಂದಕ್ಕೆ ರಫ್ತಾಗಿದ್ದೇ ಸುಮಾರು 28 ಅಥವಾ 10 ಶತಕೋಟಿ ಆಗಿತ್ತು. ಭಾರತದ ಜವಳಿ ರಫ್ತಿನಲ್ಲಿ ಅಮೆರಿಕದ ಪಾಲು ಸತತವಾಗಿ ಏರ್ತಾ ಇದೆ. 2016-17 ಮತ್ತು 2017-18ರಲ್ಲಿ ಈ ಪ್ರಮಾಣ 21% ಇತ್ತು. 2019-20ರಲ್ಲಿ 25%ಕ್ಕೆ ಏರಿತು. 2022-23ರಲ್ಲಿ 29%ಕ್ಕೆ ಏರಿದೆ. ಟ್ರಂಪ್ ಸುಂಕ ಭಾರತೀಯ ಉಕ್ಕಿಗೂ ಸಮಸ್ಯೆ ಆಗಲಾರದ. ಉಕ್ಕು ಮತ್ತು ಅಲ್ಯೂಮಿನಿಯಂ ವಸ್ತುಗಳಿಗೆ ಹೆಚ್ಚುವರಿ ಪ್ರತಿಸುಂಕಗಳಿಂದ ಟ್ರಂಪ್ ವಿನಾಯಿತಿ ನೀಡಿದ್ದಾರೆ.
ಹೀಗಾಗಿ ಭಾರತದ ದೇಶೀಯ ಉಕ್ಕು ಉದ್ಯಮಕ್ಕೆ ಇದು ಸ್ವಲ್ಪ ಮಟ್ಟಿಗೆ ಅನುಕೂಲಕರ. ಕಳೆದ ತಿಂಗಳು ಉಕ್ಕು ಮತ್ತು ಅಲ್ಯೂಮಿನಿಯಂ ರಫ್ತಿನ ಮೇಲೆ ಅಮೆರಿಕ 25% ಸುಂಕವನ್ನು ವಿಧಿಸಿತ್ತು. ಈಗ ಇವೆರಡರ ಮೇಲೆ ಹೆಚ್ಚುವರಿ ಸುಂಕವನ್ನು ಹೇರಲಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇದು ಭಾರತೀಯ ಉಕ್ಕು ಮತ್ತು ಅಲ್ಯೂಮಿನಿಯಂ ರಫ್ತು ವಿಷಯದಲ್ಲಿ ಸಮಾಧಾನಕರವೇ ಆದರೂ ಜಾಗತಿಕ ವ್ಯಾಪಾರ ಸವಾಲಿನದ್ದಾಗಿಯೇ ಉಳಿದಿದೆ ಅಂತ ಉದ್ಯಮಿಗಳು ಎಚ್ಚರಿಸಿದ್ದಾರೆ. ಉಕ್ಕು ಉತ್ಪಾದಿಸುವ ಏಷ್ಯಾದ ಕೆಲ ದೇಶಗಳಿಗೆ ಯುಎಸ್ ಮತ್ತು EU ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚು ನಿರ್ಬಂಧಿತ ಆಗ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಡಂಪಿಂಗ್ ಹೆಚ್ಚಾಗುವ ಅಪಾಯ ಇದೆ ಅಂತ ಅವರು ಹೇಳ್ತಿದ್ದಾರೆ. ದೇಶೀಯ ಮಾರುಕಟ್ಟೆಗೆ ಹೆಚ್ಚುವರಿ ಉಕ್ಕು ಬರೋದನ್ನ ತಡೆಯೋಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೈಗಾರಿಕಾ ಮುಖಂಡರ ಒತ್ತಾಯ. ಸುರಕ್ಷತಾ ಕ್ರಮಗಳಿಲ್ಲದೆ ಭಾರತೀಯ ಉತ್ಪಾದಕರು ಕಡಿಮೆ ವೆಚ್ಚದ ಆಮದುಗಳಿಂದ ಬೆಲೆ ಒತ್ತಡ ಎದುರಿಸಬೇಕಾಗತ್ತೆ ಅನ್ನೋದು ಅವರು ನೀಡ್ತಿರುವಂತ ಎಚ್ಚರಿಕೆ. ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಟ್ರಂಪ್ ಸುಂಕದ ಪರಿಣಾಮ ಏನು? ಟ್ರಂಪ್ ಸುಂಕಗಳು ಭಾರತೀಯ ಮಾರುಕಟ್ಟೆಯಲ್ಲಿ ತಕ್ಷಣದ ನಕಾರಾತ್ಮಕ ಪ್ರತಿಕ್ರಿಯೆಗೆ ಕಾರಣ ಆಗಲಿದೆ ಅನ್ನೋದು ಸದ್ಯದ ಕುಸಿತದಲ್ಲಿ ಕಾಣಿಸ್ತಿದೆ. IT ಮತ್ತು ಆಟೋಮೊಬೈಲ್ಗಳಂತಹ ವಲಯಗಳು ಮಾರಾಟದ ಒತ್ತಡವನ್ನು ಎದುರಿಸಬಹುದು. ಆದರೆ ದೀರ್ಘಾವಧಿಯಲ್ಲಿ ಮಾರುಕಟ್ಟೆ ಚೇತರಿಕೆ ಕಾಣಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಟ್ರಂಪ್ ಸುಂಕ ಆರ್ಥಿಕತೆ ಮೇಲೆ ಗಮನಾರ್ಹ ನಕಾರಾತ್ಮಕ ಪರಿಣಾಮ ಬೀರ್ಲಿಕ್ಕಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಇದು ದೇಶೀಯ ಮಾರುಕಟ್ಟೆಗೆ ಸಮಾಧಾನಕರ ಅಂಶ ಆಗಿದೆ. ಅಮೆರಿಕದೊಂದಿಗೆ ಭಾರತದ ವ್ಯಾಪಾರ ಏರಿಕೆ ಗಮನಾರ್ಹವಾಗಿಲ್ಲ. ಇಂಡಿಯಾ ಬ್ರಾಂಡ್ ಈಕ್ವಿಟಿ ಫೌಂಡೇಶನ್ ಅಂದ್ರೆ IBEF ಪ್ರಕಾರ 2024ರ ಹಣಕಾಸು ವರ್ಷದಲ್ಲಿ ಭಾರತ ಅಮೆರಿಕದೊಂದಿಗೆ $36.8 ಬಿಲಿಯನ್ ವ್ಯಾಪಾರ ಏರಿಕೆಯನ್ನು ಹೊಂದಿತ್ತು. ಆ ವರ್ಷದಲ್ಲಿ ಅಮೆರಿಕಕ್ಕೆ ಭಾರತೀಯ ರಫ್ತುಗಳು $77.5 ಬಿಲಿಯನ್, ಅದೇ ಹೊತ್ತಿನಲ್ಲಿ ಭಾರತಕ್ಕೆ ಅಮೆರಿಕದ ರಫ್ತುಗಳು $40.7 ಬಿಲಿಯನ್. ತಜ್ಞರ ಪ್ರಕಾರ ಅತ್ಯಂತ ದುರ್ಬಲ ವಲಯಗಳಲ್ಲಿ ಭಾರತದ ರಫ್ತುಗಳು ಭಾರತದ GDPಯ ಕೇವಲ 1.1%ರಷ್ಟಿದೆ. ಅಮೆರಿಕದ ಉತ್ಪನ್ನಗಳ ಮೇಲೆ ಇತರ ದೇಶಗಳು ವಿಧಿಸುವ ಅರ್ಧದಷ್ಟು ದರದಲ್ಲಿ ಟ್ರಂಪ್ ಪ್ರತಿಸುಂಕಗಳನ್ನು ಘೋಷಣೆ ಮಾಡಿದ್ದಾರೆ ಅಂತ ಕೆಲ ತಜ್ಞರು ಹೇಳ್ತಿದ್ದಾರೆ. ಅಂದ್ರೆ ಇದು ಪ್ರತೀಕಾರಕ್ಕಿಂತ ಹೆಚ್ಚಾಗಿ ಮಾತುಕತೆಗೆ ಅವಕಾಶ ಮಾಡಿಕೊಟ್ಟಿರುವ ಕ್ರಮ ಅನ್ನೋದು ಅವರ ಅಭಿಪ್ರಾಯ. ಚೀನಾ, ತೈವಾನ್, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಂತಹ ಇತರ ದೇಶಗಳ ಮೇಲಿನ ಸುಂಕಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದ ಮೇಲಿನ 27%ರ ಸುಂಕ ಹೆಚ್ಚಲ್ಲ. ಮಾರುಕಟ್ಟೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಭಾರತ ಮತ್ತು US ನಡುವಿನ ಸಂಭಾವ್ಯ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದೊಂದಿಗೆ ಸುಂಕಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ಹೂಡಿಕೆ ತಂತ್ರಜ್ಞರು ಹೇಳ್ತಾರೆ. ವಿಶ್ಲೇಷಣೆಗಳ ಪ್ರಕಾರ ಅಮೆರಿಕದ ಪ್ರತಿಸುಂಕ ಭಾರತದ ಮೇಲೆ ಗಮನಾರ್ಹವಾಗಿ ಹೆಚ್ಚಿದ್ದರೂ ಅದು ಸದ್ಯಕ್ಕೆ ಕಾಣಿಸ್ತಿರುವಂತೆ ಅಷ್ಟು ಕೆಟ್ಟ ಸುದ್ದಿ ಅಲ್ಲ. ಮೊದಲನೇದಾಗಿ ಸೆಮಿಕಂಡಕ್ಟರ್ಗಳು, ಪ್ರಮುಖ ಖನಿಜಗಳು, ಔಷಧ ವಲಯವನ್ನ ಪ್ರತಿಸುಂಕಗಳಿಂದ ಹೊರಗಿಡಲಾಗಿದೆ. ಎರಡನೇದು, ಇದು ಅಲ್ಪಾವಧಿಯ ವ್ಯವಸ್ಥೆನ ಅಥವಾ ಮಧ್ಯಮ ಅವಧಿಯ ವ್ಯವಸ್ಥೆನ ಅನ್ನೋದರ ಕುರಿತು ಇನ್ನೂ ಸ್ಪಷ್ಟತೆ ಇಲ್ಲದೆ ಇದ್ರೂ ಅದನ್ನ ಸಕಾರಾತ್ಮಕ ಅಂತ ಭಾವಿಸಬಹುದು. ಮೂರನೇದು, USಗೆ ಭಾರತೀಯ ಔಷಧ ರಫ್ತಿನ ಮೇಲಿನ ಪ್ರತಿಸುಂಕ ವಿನಾಯಿತಿ ಸಕಾರಾತ್ಮಕವಾಗಿದೆ. ನಾಲ್ಕನೇದು, ಚೀನಾ, ವಿಯೆಟ್ನಾಂ, ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾ ಮೇಲಿನ ಹೆಚ್ಚಿನ ಪ್ರತಿಸುಂಕಗಳು ಭಾರತಕ್ಕೆ ಸ್ಪರ್ಧಾತ್ಮಕ ಅವಕಾಶವನ್ನು ಹೆಚ್ಚಿಸಬಹುದು. ಏಷ್ಯಾದ ಸಮಾನಸ್ಥ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತೀಯ ರಫ್ತುದಾರರಿಗೆ ಲಾಭನೂ ಆಗಬಹುದು. ಐದನೇದು, ಭಾರತದ ಒಟ್ಟು ರಫ್ತಿನ 18% USಗೆ ಅಂತ ಅಂದುಕೊಂಡಿದ್ರೂ ಕೂಡ ಪೂರೈಕೆ ಸರಪಳಿ ಬದಲಾವಣೆಗಳು ಹೊಸ ರಫ್ತು ಅವಕಾಶಗಳನ್ನು ತೆರೆಯುವ ನಿರೀಕ್ಷೆ ಇದೆ. ಆರನೇದು, ಅಲ್ಪಾವಧಿಯ ರಫ್ತು ಏರಿಳಿತಗಳು ಸಂಭವಿಸಬಹುದಾದ್ರೂ ಮಧ್ಯದಿಂದ ದೀರ್ಘಾವಧಿಗೆ ಭಾರತದ ಪಾಲಿಗೆ ಸಂಭವನೀಯ ರಫ್ತು ಏರಿಕೆ ಅವಕಾಶಗಳಿವೆ. ಏಳನೇದು, ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋಕೆ ಭಾರತ ಸರ್ಕಾರ ಈ ವಲಯಗಳಲ್ಲಿನ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗಳನ್ನು ವಿಸ್ತರಿಸಬೇಕು ಮತ್ತು ಅವುಗಳ ಅವಧಿಯನ್ನು 2 ವರ್ಷಗಳಿಗೆ ವಿಸ್ತರಿಸಬೇಕು. ಈ ಮೂಲಕ ದೇಶೀಯ ಕೈಗಾರಿಕೆಗಳ ಹೂಡಿಕೆ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಬೇಕು. ಎಂಟನೇದು, ಇತರ ದೇಶಗಳಿಂದ ಪ್ರತೀಕಾರದ ಸಾಧ್ಯತೆ ಜಾಗತಿಕ ಬೆಳವಣಿಗೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಟ್ಟಾರೆ ಜಾಗತಿಕ ಬೆಳವಣಿಗೆಯ ಕುಸಿತ ಮತ್ತು ಹೆಚ್ಚಿದ ಜಾಗತಿಕ ಆರ್ಥಿಕ ಚಂಚಲತೆಯ ಪರಿಣಾಮ ಭಾರತದ ಮೇಲೆ ಆಗಲೂಬಹುದು. ಒಂಬತ್ತನೇದು, ಸದ್ಯಕ್ಕೆ ಕಾಣುವಂತೆ ಭಾರತಕ್ಕೆ ಕೆಲವು ಕಡೆ ಗೆಲ್ಲುವ ಅವಕಾಶಗಳಿವೆ ಮತ್ತು ಕೆಲವು ಕಡೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹೊಸ ಸುಂಕಗಳು ಜಾರಿ ಆಗಿರುವಾಗ US ಜೊತೆಗಿನ ವ್ಯಾಪಾರ ಸಂಬಂಧದಲ್ಲಿ ಭಾರತಕ್ಕೆ ಸವಾಲುಗಳು ಇವೆ ಮತ್ತು ಅವಕಾಶಗಳು ಇವೆ. ಜಾಗತಿಕ ವ್ಯಾಪಾರ ವಲಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರುವಾಗ ಭಾರತ ಈ ಬದಲಾಗ್ತಿರುವ ಸನ್ನಿವೇಶವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.